ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಉಪಯೋಗ ಬರಲ್ಲ ಬಂದರು ಈಗ ನೋಡಲಿಕ್ಕೆ ಒಂದು ನಾವು ನಿಮಗೆ ಮೆಸೇಜ್ ಕೊಡ್ತೀವಿ ಅಂತ ಹೇಳಿದ್ರಿಂದ ನಾನು 2 ದಿವಸದಿಂದ ಹೋಗೋದನ್ನ ಕ್ಯಾನ್ಸಲ್ ಮಾಡಿದೆ. ಮನಸ್ಸು ತಡಲಿಲ್ಲ, ಸಮಸ್ಯೆಗಳಿದ್ರು ನನಗೆ. ಇದರಿಂದ ಇವತ್ತು ಭಾಳ ಮನಸ್ಸಿಗೆ ನೋವಾಗಿ ನಿಮ್ಮನ್ನು ಕರೆದೆ. ಈ ವಿಷಯ ಸರ್ಕಾರಕ್ಕೆ ನಾನು ಬೈತಕ್ಕಂಥದ್ದು ಅದರಿಂದ ಏನು ನನ್ನ ರೈತರಿಗೇನು ಅನುಕೂಲ ಆಗಲ್ಲ. ಇನ್ನೇವೇನು ತಪ್ಪು ವೈಫಲ್ಯಗಳು ಅದು ಇದು ಅಂತ ಹೇಳೋದ್ರಿಂದ ರೈತನಿಗೆ ಏನು ಅದರಿಂದ ಏನು ಸಿಗೋದಿಲ್ಲ. ನಾನು ಈಗಲೂ ಹೇಳ್ತೇನೆ, ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಡೋದು ಅದು ಏನಿದೆ ಅದು ಮಾಡ್ಕೊಳ್ಳಿ ನೀವು. ಜೊತೆಗೆ ರಾಜ್ಯ ಸರ್ಕಾರದಿಂದ ತಕ್ಷಣ ಒಂದು ಪರಿಹಾರನ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿ. ಇಲ್ಲೇ ಇದ್ದರೆ ನೀವು ಏರಿಯಲ್ ಸರ್ವೆ ಮಾಡ್ಕೊಂಡು ಇಲ್ಲಿ ಬಂದು ಮತ್ತೆ ಜಾತಿ ಗಣತಿ ಕಾಂತರಾಜು ಆ ಭಜನೆ ಮಾಡ್ತಾ ಕೂತ್ಕೊಂಡ್ರೆ ರೈತರ ಪರಿಸ್ಥಿತಿ ಏನಾಗುತ್ತೆ ಅಂತಕ್ಕಂಥ ನೀವು ಯೋಚನೆ ಮಾಡಿ. ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದರೆ ರೈತರ ಬಗ್ಗೆ ಇಷ್ಟೊತ್ತಿಗೆ 2-3 ರೌಂಡ್ ಹೋಗಬೇಕಾಗಿತ್ತು. ನಾನು ಮುಖ್ಯಮಂತ್ರಿಗಳು ಹೋಗಿದ್ದೆಲ್ಲೂ ನೋಡಲಿಲ್ಲ. ಅದೆಂಥದ್ದು ಇಂಥ ಜಾತಿ ಹೆಸರೇ ಬರೆಸಿ, ಆ ಜಾತಿ ಹೆಸರೇ ಬರೆಸಿ, ಈ ಜಾತಿ ಹೆಸರೇ ಬರೆಸಿ ಇದನ್ನು ಹೇಳ್ಕೊಂಡು ತಿರ್ಕೊಂಡಿದ್ದೀರಿ. ಅದರಿಂದ ನಾನು ಇವತ್ತು ಸರ್ಕಾರಕ್ಕೆ ಭಾಳ ಆಗ್ರಹ ಮಾಡ್ತಕ್ಕಂಥದ್ದು, ಈಗಲೇ ನಿಮ್ಮ ಸೋಂಬೇರಿತನ ಪಾಪ BJPಯವರಿಗೆ ಹೇಳಿದಿರಿ, ಈಗ ನಿದ್ರೆಯಿಂದ ಎದ್ದಿದ್ದೀರಾ ಅಂತ. ನೀವೇನು ಮಾಡ್ತಿದ್ರಿ ಈ 3 ತಿಂಗಳಲ್ಲಿ? ನೀವು ಮಾಡಿದ್ದೇನು? ನೀವು ಕುಂಭಕರ್ಣ ನಿದ್ರೆಯಲ್ಲಿದ್ದೀರಿ, ಈಗ ಅವ್ರಿಗೆ ನಿದ್ರೆಯಲ್ಲಿದ್ದೀರಾ ಅಂತ ಕೇಳ್ತೀರಿ. ಇದು ಉತ್ತರ ಅಲ್ಲ ಮುಖ್ಯಮಂತ್ರಿದು. ಇಷ್ಟೊತ್ತಿಗೆ ಪರಿಹಾರಗಳನ್ನು ಪ್ರಾರಂಭ ಮಾಡಿ ಆ ದನಕರುಗಳ ಪರಿಸ್ಥಿತಿ, ಎಷ್ಟು ಸಾವಿರಾರು ದನಗಳು ಇವತ್ತು ತೀರ್ಕೊಂಡು ಹೋಗಿದ್ದಾವೆ ಅಂತಾರೆ. ಅದರ ಬಗ್ಗೆ ಏನಾದರೂ ಚಿಂತನೆ ಮಾಡಿದ್ರ? ಆ ಹೆಣ್ಣು ಮಕ್ಕಳು, ನಾನು ಟಿ ವಿಲಿ ನೋಡ್ತಾ ಇದ್ದೆ, ನಮಗೇನು ಒದುಪೇನು ಕೊಟ್ಟಿಲ್ಲ, ಮಲಗೋದಕ್ಕೆ ಚಾಪೇನೂ ಇಲ್ಲ, ಹಾಸಿಗೆನೂ ಇಲ್ಲ. ಒಂದು ಅನ್ನ ಸಾರು ಕೊಡ್ತಾರೆ, ಬೆಳಗ್ಗೆ ಒಂಚೂರು ಉಪ್ಪಿಟ್ಟು ಕೊಡ್ತಾರೆ. ಅಲ್ಪತೃಪ್ತರು. ನೀವು ಈ ಥರ ನೋಡ್ಕೊಂಡ್ರೂ ಸಹ ಜನ ನಿಮ್ಮನ್ನು ಬೈತಿಲ್ಲ. ಆ ಮಟ್ಟಿಗೆ ಬರಬೇಡಿ, ಬೈಸ್ಕೊಳ್ಳೋ ಮಟ್ಟಿಗೆ ಬರಬೇಡಿ. ಪಾಪ ಅವ್ರು ಮುಕ್ತ ಜನ, ಯಾಕಪ್ಪ ಬೈದು ನಾಳೆ ಬೆಳಗ್ಗೆ ಅನ್ನನೂ ಹಾಕ್ತಾರೋ ಇಲ್ವೋ ಅಂತ ಹೇಳಿ. ಅದಕ್ಕೆ ನೀವು ಟಿ ವಿಯವ್ರು ಕೇಳಿದ್ರೆ ಇಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಪಾಪ ಹೆದರ್ಕೊಂಡು. ಅದರಿಂದ ಇವತ್ತು ಈ ಸರ್ಕಾರ ಬರೀ ವಿಡಿಯೋ ಕಾನ್ಫರೆನ್ಸ್ ಅಲ್ಲ, ನಿಮ್ಮ ಮಂತ್ರಿಗಳಿಗೆ ಮೊದಲು 2 ಜನ 3 ಜನ ಮಂತ್ರಿಗಳನ್ನ ಹಾಕಿ ಆ 5 ಜಿಲ್ಲೆಯಲ್ಲಿ 6 ಜಿಲ್ಲೆನೋ 5 ಜಿಲ್ಲೆನೋ ಇವತ್ತು ಅನಾಹುತ ಆಗಿರೋದು, 36 ಜನ ಮಂತ್ರಿಗಳನ್ನ ಬೆಂಗಳೂರಿನಲ್ಲಿ AC ರೂಮಲ್ಲಿ ಕೂತ್ಕೊಳ್ಳೋದಲ್ಲ, ಹೋಗಿ ಒಂದು 3 ದಿವಸ ಕ್ಯಾಂಪ್ ಮಾಡಲಿ. ಅಲ್ಲಿ ಒಬ್ಬ ಮಂತ್ರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರ? ಅದರಿಂದ ಇಲ್ಲ ಪ್ರಿಯಾಂಕಾ ಖರ್ಗೆ ಹೋದ್ರು, ಇಲ್ಲ ಹೋಗ್ಲಿ ಜನಕ್ಕೆ ಏನಾದ್ರು ಹೇಳಿದ್ರ ಏನಾದ್ರು ಮಾಡ್ತೀವಿ ಅಂತ. ಪಾಪ ಜನ MB ಪಾಟೀಲ್ಗೆ ಹೇಳ್ತಾರೆ, ನಾವಿಲ್ಲಿಂದ ಬೇರೆ ಕಡೆ ಹೋಗಿ ತಯಾರಾಗಿದ್ದೀವಿ, ನಮ್ಮನ್ನು ಶಿಫ್ಟ್ ಮಾಡಿಬಿಡಿ, ಎಷ್ಟು ವರ್ಷ ನಾವು ಹಿಂಗೆ ಬದುಕಬೇಕು, ಇಂಥ ಒಂದು ಮಳೆ ಬಂದಾಗ ನಾವು ಈ ಥರ ಸಮಸ್ಯೆ ಒಳಗಾದ್ರೆ ಒಂದು 3,000-4,000 ಕೊಡ್ತೀರಿ, ಆಮೇಲೆ ಮತ್ತೆ ಮುಂದಿನ ವರ್ಷ ಬರ್ತೀರಿ. ಇದು ಆ ಜನ ಹೇಳ್ತಾ ಇರೋದಲ್ಲಿ. ಶಾಶ್ವತ ಪರಿಹಾರಕ್ಕೆ ಯಾವ ಥರ ಹೋಗಬೇಕು ಇದೆಲ್ಲ ಪ್ಲ್ಯಾನ್ ಮಾಡಬೇಕಲ್ಲ. ಪ್ರತಿ ವರ್ಷ ಇದೇ ಥರನೇ ಈ ಬಿಹಾರದಲ್ಲಿ ಆಗ್ತಿತ್ತು ಹಿಂದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಕೊಚ್ಕೊಂಡು ಹೋಗೋದು, ಹಾಗೇನೊಂದು ಪರಿಹಾರ ಕೊಡೋದು, ಮತ್ತು ಅವ್ರು ಬಂದು ಅಲ್ಲೇ ವಾಸ ಮಾಡಬೇಕು. ಅದು ನಮ್ಮ ರಾಜ್ಯದಲ್ಲೂ ಈಗ ಪ್ರಾರಂಭ ಆಯಿತು.